ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಾವಾಗಲೇ ಮಾತಾಡ್ತಾ ಇದ್ವಿ, ಫೇಲ್ ಆಗಿದ್ದು ಯಾರು ಇಲ್ಲಿ, ಎಲ್ಲಿ ಅಂತ. ವಿಶೇಷವಾಗಿ ಬಿಜೆಪಿಯ ನಾಯಕತ್ವ ಫೇಲ್ ಆಯ್ತಾ, JDS ಫೇಲ್ ಆಯ್ತಾ, ಅಥವಾ ಬಿಜೆಪಿ JDS ಇಬ್ಬರು ಸೇರಿ ತಂತ್ರಗಾರಿಕೆಯಲ್ಲಿ ಫೇಲ್ ಆದ್ರ ಅಂತ. ಮೊದಲನೇದಾಗಿ ಈಗ ಸದ್ಯ ಬಿಜೆಪಿಯಲ್ಲಿ ದೋಸ್ತಿ ಜೋಡೆತ್ತು ಫೇಲ್ ಆಗಿದ್ದೆಲ್ಲಿ. ದೋಸ್ತಿ ಜೋಡೆತ್ತು ಅಂದರೆ ಈಗ ಜೋಡೆತ್ತು ಅಂದರೆ ವಿಜೇಂದ್ರ ಮತ್ತೆ ಆರ್ ಅಶೋಕ್ ಅವರ ಫಾರ್ಮುಲಾ, ಅವ್ರ ನಾಯಕತ್ವ ಫೇಲ್ ಆಯ್ತಾ ಆಗಿದ್ರೆ ಇಲ್ಲಿ ಅಂತ. ವಿಜೇಂದ್ರ ರಾಜ್ಯಾಧ್ಯಕ್ಷರು ಬಿಜೆಪಿಗೆ, ಅಶೋಕ್ ಅವರು ವಿಪಕ್ಷ ನಾಯಕರು. ಶಾಸಕರೆಲ್ಲರೂ ಕೂಡ ಅಶೋಕ್ ಅವರ ಮಾತನ್ನ ಕೇಳಬೇಕು, ಪಕ್ಷ ವಿಜೇಂದ್ರ ಮಾತನ್ನ ಕೇಳಬೇಕು. ಆದರೆ ಇವರಿಬ್ಬರ ಮಧ್ಯೆ ಕೋಆರ್ಡಿನೇಷನ್ ಆಗ್ತಾ ಇಲ್ವಾಗಿದ್ರೆ ಬಿಜೆಪಿ ಶಾಸಕರನ್ನ ಹಿಡಿದಿಟ್ಕೊಳ್ಳುವಲ್ಲಿ, ತಮ್ಮ ತಂತ್ರಗಾರಿಕೆಯಂತೆ ಓಟ್ ಹಾಕಿಸುವಲ್ಲಿ ವಿಫಲರಾದ್ರ ಅಶೋಕ್ ಮತ್ತು ವಿಜೇಂದ್ರ. ಈ ರಾಜ್ಯ ಬಿಜೆಪಿಯ ನಾಯಕರು ಇಬ್ಬರ ನಾಯಕತ್ವ ಕೂಡ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾನೆ ಇದ್ದಾರೆ. ಅಶೋಕ್ ವಿರುದ್ಧ ಟೀಕೆಗಳು ಬರ್ತಾ ಇದ್ದಾವೆ, ಅಟ್ ದ ಸೇಮ್ ಟೈಮ್ ವಿಜೇಂದ್ರ ವಿರುದ್ಧ ಕೂಡ ಟೀಕೆಗಳು ಬರ್ತಾನೆ ಇದ್ದಾವೆ. ಇಬ್ಬರು ಕೂಡ ಹೊಂದಾಣಿಕೆ ಇಲ್ಲ. ಹೊಂದಾಣಿಕೆಯಿಂದ ಚುನಾವಣೆ ಮಾಡಿದ್ರೆ ಈ ಕ್ರಾಸ್ ವೋಟಿಂಗ್ ಆಗ್ತಿರ್ಲಿಲ್ಲ. ಬಿಜೆಪಿಗೆ 2 ಸ್ಥಾನ ಬರ್ತಾ ಇತ್ತು, 2 ಸ್ಥಾನ ಬಂದಿದೆ. ಆದರೆ ಈ ರೀತಿಯ ಮೆಸೇಜ್ ಹೋಗ್ತಾ ಇರಲಿಲ್ಲ. ಬಿಜೆಪಿಯಲ್ಲಿ ಎಲ್ಲವೂ ಸರಿ ಇಲ್ಲ. ಆರ್ ಅಶೋಕ್ ಮಧ್ಯೆ ಆಗಿರ್ಬೋದು, ವಿಜೇಂದ್ರ ಮಧ್ಯೆ ಆಗಿರ್ಬೋದು, ಅಥವಾ ಸಿ ಟಿ ರವಿ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಬಿಜೆಪಿಯ ನಾಯಕರಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಮತ್ತೊಮ್ಮೆ ಪ್ರೂವ್ ಮಾಡಿದೆ ವಿಧಾನ ಪರಿಷತ್ನ ಈ ಚುನಾವಣೆ. ಸೊ ಈ ಇಬ್ಬರು ನಾಯಕರು ಸದ್ಯಕ್ಕೆ ಈಗ ಅವರ ಗೊಂದಲ ಆಗಿರ್ಬೋದು, ಒಳಜಗಳ ಆಗಿರ್ಬೋದು, ಅಥವಾ ಬೇರೆ ಶಾಸಕರಿಗೆ ಇವ್ರ ಮೇಲೆ ವಿಶ್ವಾಸ ಕೊರತೆ ಆಗಿರ್ಬೋದು, ಹಿರಿಯ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ವಾ ಬಿಜೆಪಿಯ ನಾಯಕರು ಅನ್ನೋ ಒಂದು ಚರ್ಚೆಗೆ ಮತ್ತೆ ಒಂದು ರೀತಿ ಇಂಬು ಕೊಡೋ ಥರ ಆಗ್ತಾ ಇದೆ. ಸೊ ಹೀಗಾಗಿನೇ ಈಗ ಹೈಕಮಾಂಡ್ಗೆ ಒಂದು ರಿಪೋರ್ಟ್ ಹೋಗಬಹುದು. ಈಗಾಗಲೇ ವಿಜೇಂದ್ರ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಸಿ ಟಿ ರವಿ ಅವರ ನೇತೃತ್ವದಲ್ಲಿ. ಸೊ ಯಾವುದೇ ಕ್ಷಣದಲ್ಲೂ ವಿಜೇಂದ್ರ ಮತ್ತು ಅಶೋಕ್ ದೆಹಲಿಗೆ ಹೋಗ್ಬೋದು, ರಿಪೋರ್ಟ್ ಕೊಡ್ಬೋದು, ನಾವು ಸೋತಿದ್ದೆಲ್ಲಿ ಅಂತ.